ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡುವವರು ಇರ್ತಾರೆ ಅಂತಕ್ಕಂಥ ಮಾತಿಗೆ ತಕ್ಕಂತೆ ಇವತ್ತು ಹೊಸಕೋಟೆಯಲ್ಲಿ ನಡೆದಂಥ ಪ್ರಕರಣಗಳು ಪ್ರಮುಖವಾಗಿ ಒಂದು ತಾಜಾ ಉದಾಹರಣೆ ಅಂತಲೇ ಹೇಳ್ಬೋದು. ಯಾಕಂದರೆ ಹಿಂದೆ ಸಹ ಸಾಕಷ್ಟು ವಂಚನೆ ಪ್ರಕರಣಗಳು ಹೊಸಕೋಟೆ ಭಾಗದಲ್ಲಿ ನಡೆದಿತ್ತು. ಇದೀಗ ಇದಕ್ಕೆ ತಕ್ಕಂತೆ ಮತ್ತೊಂದು ಪ್ರಕರಣ ಸಹ ಬೆಳಕಿಗೆ ಬರ್ತಾ ಇದೆ. ಏನಂದರೆ ಹೊಸಕೋಟೆ ಸುತ್ತಮುತ್ತಲಿನ ಜನರಿಗೆ ಎಳಚೇನಹಳ್ಳಿಯ ಶಶಿಕುಮಾರ್ ಅಂತಕ್ಕಂಥ ವ್ಯಕ್ತಿ ಏನು ಹಣವನ್ನು ಇವತ್ತು ಕೊಟ್ಟರೆ ಒಂದೂವರೆ ತಿಂಗಳಲ್ಲಿ ಡಬಲ್ ಮಾಡಿಕೊಡ್ತೀನಿ, ನನಗೆ ಏನು ಆದಿವಾಸಿ ಡೆವಲಪ್ಮೆಂಟ್ ಪ್ರಾಜೆಕ್ಟಿಂದ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ, ಅದಕ್ಕೆ ಕಡಿಮೆ ಹಣದ ಕೊರತೆ ಉಂಟಾಗಿದೆ, ಹೀಗಾಗಿ 5 ಲಕ್ಷ 10 ಲಕ್ಷ ರೀತಿ ನೀವು ಕೊಟ್ಟರೆ ನಿಮಗೆ ಡಬಲ್ ಹಣವನ್ನು ಕೊಡ್ತೀವಿ ಅಂತೇಳಿ ಒಂದಷ್ಟು ಹಣವನ್ನು ಪಡೆದು ಮೋಸ ಮಾಡಿದ್ದಾನೆ ಅಂತಕ್ಕಂಥ ಗಂಭೀರ ಆರೋಪ ಇದೀಗ ಹೊಸಕೋಟೆಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಶಶಿಕುಮಾರ್ ಅಂತಕ್ಕಂಥ ವ್ಯಕ್ತಿಯ ವಿರುದ್ಧ ನಂದುಗುಡಿ ಪೊಲೀಸ್ ಠಾಣೆಗೆ ದೂರುಗಳನ್ನು ಸಹ ಕೊಟ್ಟಿದ್ದಾರೆ. ಜೊತೆಗೆ ಹೊಸಕೋಟೆ ಪೊಲೀಸ್ ಠಾಣೆಗೂ ಸಹ ಜನರು ದೂರುಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಏನು ಹೊಸಕೋಟೆ ಭಾಗದ ಸುತ್ತಮುತ್ತಲೂ ಸಹ ಏನೊಂದು ಇವತ್ತು ಶಶಿಕುಮಾರ್ ಅಂತಕ್ಕಂಥ ವ್ಯಕ್ತಿ ಏನು ನಾನು ನಿಮಗೆ ಒಂದು ಹಣವನ್ನು ಡಬಲ್ ಮಾಡಿಕೊಡ್ತೀನಿ, ಅದರಲ್ಲೂ ಸಹ ಏನೀಗ ಒಂದು ಕೇಂದ್ರ ಸರ್ಕಾರದ ಕೆಲವೊಂದು ಪ್ರಾಜೆಕ್ಟ್ಗಳು ನನಗೆ ಬಂದಿದೆ, ಆ ಪ್ರಾಜೆಕ್ಟ್ಗಳಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಬೇಕು, ಹಣವನ್ನು ಮಾಡಿದರೆ ಮುಂದಿನ ತಿಂಗಳಲ್ಲಿ ನನಗೆ ಬಿಲ್ಗಳು ಆಗುತ್ತೆ, ಬಿಲ್ ಬಂದ ಸಂದರ್ಭ ನಿಮಗೆ ಹಣವನ್ನು ಕೊಡ್ತೀನಿ ಅಂತಕ್ಕಂಥ ರೀತಿಯಲ್ಲಿ ಹೇಳಿ ನಮ್ಮನ್ನು ವಂಚಿಸಿದ್ದಾನೆ ಅಂತಕ್ಕಂಥ ಆರೋಪವನ್ನು ಇದೀಗ ಹಣ ಕಳೆದುಕೊಂಡಿರ್ತಕ್ಕಂಥ ಜನರು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ಈ ಬಗ್ಗೆ ಸಾಕಷ್ಟು ಜನರು 50 ಲಕ್ಷದಿಂದ 2 ಕೋಟಿವರೆಗೂ ಸಹ ಅದಕ್ಕೆ ಹಣವನ್ನು ಕೊಟ್ಟಿದ್ದೀವಿ, ಕೊಟ್ಟ ನಂತರ ಆತ ಏನು ನಮ್ಮನ್ನು ಮುಂಬೈ ಸೇರಿದಂತೆ ಸಾಕಷ್ಟು ಕಡೆಗೆ ಕರೆದುಕೊಂಡು ಹೋಗಿ 5 ಸ್ಟಾರ್ ಹೋಟೆಲ್ಗಳು ಸೇರಿದಂತೆ ವಿಲ್ಲಾಗಳನ್ನು ತೋರಿಸಿದ್ದ, ಅಲ್ಲಿ ಈ ವಿಲ್ಲಾಗಳನ್ನು ನಿಮಗೆ ಕೊಡಿಸ್ಕೊಡ್ತೀನಿ, ಅದು ಕಡಿಮೆ ಬೆಲೆಗೆ ಈ ವಿಲ್ಲಾಗಳು ನಿಮಗೆ ಖರೀದಿ ಮಾಡೋದಕ್ಕೆ ಕೊಡಿಸ್ಕೊಡ್ತೀನಿ ಅಂತಕ್ಕಂಥ ರೀತಿಯಲ್ಲಿ ನಂಬಿಸಿದ್ದಾನೆ. ಜೊತೆ ನಂಬಿಸಿ ಹಣವನ್ನು ಪಡೆದು ವಂಚಿಸಿದ್ದಾನೆ ಅಂತಕ್ಕಂಥ ಒಂದು ಆರೋಪ ಇವತ್ತು ಕೇಳಿ ಬಂದಿರತಕ್ಕಂಥದ್ದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಂದುಗುಡಿ ಪೊಲೀಸ್ ಠಾಣೆಯಲ್ಲಿ ಏನು FIR ಸಹ ದಾಖಲಾಗಿದೆ. ಜೊತೆಗೆ ಇವತ್ತು ಏನು ಹೊಸಕೋಟೆಯ ಪೊಲೀಸ್ ಠಾಣೆಗೂ ಸಹ ಒಂದಷ್ಟು ಜನರು ಬಂದಿರತಕ್ಕಂಥದ್ದು. ಯಾಕಂದರೆ ಹೊಸಕೋಟೆ ಭಾಗದಲ್ಲೂ ಸಹ ಈತ ಏನು ಸಾಕಷ್ಟು ಜನರಿಂದ ಹಣವನ್ನು ಪಡೆದಿದ್ದಾನೆ ಅಂತಕ್ಕಂಥ ಆರೋಪ ಇದೀಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದೇ ಒಂದು ಆರೋಪದ ಜೊತೆಗೆ ಆತ ಏನೊಂದು ಕರೆದುಕೊಂಡು ಹೋಗಿದ್ದಂಥ ಒಂದು ಸ್ಥಳಗಳ ಒಂದು ಫೋಟೋಗಳು, ಹಾಗೆ ಒಂದು ಪ್ರಾಜೆಕ್ಟ್ ಏನು ಆದಿವಾಸಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತಕ್ಕಂಥ ಪ್ರಾಜೆಕ್ಟ್ನ ಜೊತೆಯಲ್ಲಿ ಜನರನ್ನು ನಿಲ್ಲಿಸ್ಕೊಂಡು ತೆಗೆದುಕೊಂಡಿರೋಂಥ ಫೋಟೋಗಳು ಸೇರಿದಂತೆ ಒಂದಷ್ಟು ಫೋಟೋಗಳನ್ನು ಸಹ ಇದೀಗ ಏನು ಹಣ ಕಳೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಜನರು ಒಂದು ರಿಲೀಸನ್ನು ಮಾಡಿದ್ದಾರೆ. ಜೊತೆಗೆ ಅದನ್ನು ತೋರಿಸಿ ನಮಗೆ ಈ ರೀತಿ ಲಕ್ಷ ಹಣವನ್ನು ತೆಗೆದುಕೊಂಡು ವಂಚನೆ ಮಾಡಿದ್ದಾನೆ, ಜೊತೆಗೆ ಏನು ಕೇಳಲು ಹೋದಂಥ ಸಂದರ್ಭದಲ್ಲಿ ನಮ್ಮ ಮೇಲೆಯೇ ದೌರ್ಜನ್ಯವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಈಗಾಗಲೇ ಏನು ಪೊಲೀಸರಿಗೆ ದೂರನ್ನು ಕೊಟ್ಟಿರ್ತಕ್ಕಂಥ ಜನರು CCBಗೂ ಸಹ ದೂರನ್ನು ಕೊಡಲಾಗಿದೆ. ಯಾಕಂದರೆ ಶಶಿಕುಮಾರ್ ಅಂತಕ್ಕಂಥ ವ್ಯಕ್ತಿ ಹಿಂದೆ ಏನು ಡ್ರೈವರ್ ಕೆಲಸ ಮಾಡಿಕೊಂಡಿದ್ದ, ಡ್ರೈವರ್ ಕೆಲಸವನ್ನು ಮಾಡಿಕೊಂಡು ಇದ್ದಂಥ ವ್ಯಕ್ತಿ ಇವತ್ತು ಕೋಟ್ಯಾಂತರ ರೂಪಾಯಿನ ಒಡೆಯ ಆಗಿದ್ದಾನೆ. ಈ ಹಣವನ್ನೆಲ್ಲ ಇದೇ ರೀತಿ ಸಂಪಾದನೆ ಮಾಡಿರಬಹುದು ಅಂತಕ್ಕಂಥ ಒಂದು ಶಂಕೆಯನ್ನು ವ್ಯಕ್ತಪಡಿಸಿ ಆರೋಪವನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ದೂರನ್ನು ಸಹ ದಾಖಲು ಮಾಡಿದ್ದಾರೆ. ಜೊತೆಗೆ ಏನು ಜನರು ಏನಾದರೂ ಆತನ ಮನೆ ಬಳಿ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ನಾನು ಇದೇ ರೀತಿ ಒಂದು ಮನೆ ಹತ್ರ ಬಂದು ಕಿರುಕುಳ ಕೊಟ್ಟರೆ ಸೂಸೈಡ್ ಮಾಡ್ಕೊಳ್ತೀನಿ ನಿಮ್ಮ ಹೆಸರು ಅಂತ ಬರೆದಿಟ್ಟು ಅಂತೇಳಿ ಒಂದಷ್ಟು ಲೆಟರ್ನ ಸಹ ಬರೆದಿದ್ದಾನೆ, ಬರೆದುಬಿಟ್ಟು ನಮಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ಟಿದ್ದಾನೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನು ಸಹ ಇದೀಗ ನೊಂದಂಥ ಜನರು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಎಲ್ಲ ದಾಖಲೆಗಳನ್ನು ಸಹ ಏನೀಗಾಗಲೇ ಒಂದು ಡೆತ್ ನೋಟ್ ಅಂತ ಹೇಳಿ ಏನೊಂದು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಬೆದರಿಸೋಕ್ಕೆ ಬರೆದಿರ್ತಕ್ಕಂಥ ಒಂದು ಪತ್ರ ಅಂತಕ್ಕಂಥ ರೀತಿಯಲ್ಲಿ ಆ ಪತ್ರದ ಒಂದು ಜೆರಾಕ್ಸ್ ಕಾಪಿಗಳು, ಹಾಗೆ ಒಂದು ಆತನಿಗೆ ಕೊಟ್ಟಂಥ ಹಣದ ಒಂದು ಫೋನ್ಪೇ ಮುಖಾಂತರ ಮಾಡಿರ್ತಕ್ಕಂಥ ಕೆಲ ಸ್ಕ್ರೀನ್ಶಾಟ್ನ ಜೆರಾಕ್ಸ್ ಕಾಪಿಗಳು ಸೇರಿದಂತೆ ಒಂದಷ್ಟು ದಾಖಲೆಗಳನ್ನು ಹೊಸಕೋಟೆ ಪೊಲೀಸರಿಗೂ ಸಹ ಕೊಟ್ಟಿದ್ದಾರೆ. ಜೊತೆಗೆ ಈ ಬಗ್ಗೆ ಕುಲಂಕುಷವಾಗಿ ತನಿಖೆ ಆಗಬೇಕು. ಯಾಕಂದರೆ ಕೇವಲ ದೇವನಹಳ್ಳಿ ಹೊಸಕೋಟೆ ಹತ್ರ ಅಲ್ಲ, ಬೇರೆ ಕಡೆ ಸಹ ಇದೇ ರೀತಿ ವಂಚನೆ ಆಗಿದೆ ಅಂತಕ್ಕಂಥ ಆರೋಪವನ್ನು ಒಂದಷ್ಟು ಜನರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಬಗ್ಗೆ ಪೂರಕವಾಗಿ ಒಂದು ತನಿಖೆಯನ್ನು ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಹಗರಣ ಬೆಳಕಿಗೆ ಬರುತ್ತೆ. ದೊಡ್ಡ VIP ಹೆಸರನ್ನು ಹೇಳ್ಕೊಂಡು ಈತ ನಂಬಿದಂಥವ್ರಿಗೆ ವಂಚನೆ ಮಾಡಿದ್ದಾನೆ ಅಂತಕ್ಕಂಥ ಒಂದು ಆರೋಪವನ್ನು ಸಹ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಇದೇ ನಿಟ್ಟಲ್ಲಿ ಈಗಾಗಲೇ ನಂದುಗುಡಿ ಪೊಲೀಸರಲ್ಲಿ FIR ದಾಖಲಾಗಿದ್ದು, ನಂದುಗುಡಿ ಪೊಲೀಸರು ಸಹ ಒಂದು ರೀತಿಯ ತನಿಖೆಯನ್ನು ಒಂದು ಹಂತದಲ್ಲಿ ನಡೆಸ್ತಾ ಇದ್ದಾರೆ. ಜೊತೆಗೆ ಈಗ ಹೊಸಕೋಟೆ ಪೊಲೀಸ್ ಠಾಣೆಗೂ ಸಹ ಇದೀಗ ಅವರು ದೂರನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೊಸಕೋಟೆ ಪೊಲೀಸರು ಸಹ ಹಿರಿಯ ಅಧಿಕಾರಿಗಳ ಬಳಿ ಈ ಒಂದು ಪ್ರಕರಣದ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಂಡು ತನಿಖೆ ಶುರು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಇತ್ತೀಚೆಗೆ ಹೊಸಕೋಟೆ ಭಾಗದಲ್ಲಿ ಸಾಕಷ್ಟು ಒಂದು ವಂಚನೆ ಪ್ರಕರಣಗಳು ಕೇಳಿ ಬರ್ತಾನೆ ಇದೆ. ಹಿಂದೆಯೂ ಸಹ ಬಂದಿತ್ತು, ಇದೀಗ ಮತ್ತೆ ಅದೇ ರೀತಿ ವಂಚನೆ ಪ್ರಕರಣಗಳು ಕೇಳಿ ಬರ್ತಾ ಇದ್ದು, ಇದೀಗ ವಂಚನೆಗೊಳಗಾದ ಜನರು ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಪೊಲೀಸ್ ಠಾಣೆ ಮೆಟ್ಟಿಲು ಸಹ ಏರ್ತಾ ಇದ್ದಾರೆ.